ಲೇಜಿ ಮಂಗ ಇದು. ಲೇಜಿ ಪಾಂಡ. ವ್ಯೂ ಸೀರೀಸ್ ಅಂತ ಚಾನ್ಸ್ ಅವರ ಅಪ್ಪಟ ಅಭಿಮಾನಿ. ಕಾಮಿಡಿ ಹೇಳ್ತಾನೆ, ಒಂದು ಕಾಮಿಡಿ ಹೇಳ್ತಾನೆ. ಇದು ಟಾಮ್ ಅಂಡ್ ಜೆರಿ ಆಯ್ತಾ? ನಾನ್ ನೀನ್ ಇಷ್ಟು ದಿನ ಮಲಗಿದ್ಯಲ್ಲ, ಬೇಕು. ಮಾತಾಡುದು ಬೇಡ. ರಘು ರಕ್ಷಿತ ಶೆಟ್ಟಿ ಅವರಲ್ಲ, ಅದು ನಿಂದ ಇದು ಇಲ್ಲಿ ಯಾರ್ದು ಗಂಟೆ ಹೊಡೀರಿ ಅಂದೆ. ಗಂಟೆ ಹೊಡಿಬೇಡಿ, ಗಂಟೆ ಹೊಡಿಲಿಕ್ಕೆ ಹೋಗ್ತೇವೆ. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಏನು ನಡೀತಾ ಇದೆ ಅಲ್ಲ ನಿಮ್ಮ ದುನಿಯಾದಲ್ಲಿ? ನಮ್ಮ ದುನಿಯಾದಲ್ಲಿ ಏನು ನಡೀತಾ ಇದೆ ಅಂದರೆ, ಭಾವ ಬಂದಿದ್ದಾರೆ. ನಾನು ಒಂದು ನಿಮಗೆ ಹೇಳ್ತಾ ಇದ್ದೆ ಯಾವಾಗಲೂ, ನನ್ನ ವಿಡಿಯೋವನ್ನು ಎಲ್ಲರೂ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿದೆ. ನಮಗೆ ಒಬ್ಬರು ಯಾವಾಗಲೂ ಒಬ್ಬರು ತಲೆ ತಿಂತಾ ಇದ್ರು, ನಾವು ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಥರ ಇದ್ರು ಅಂತ ಹೇಳ್ತಾ ಇದ್ದೆ. ಸೊ ಅದು ಯಾರು ಅಂತ ನಾವು ಮೊನ್ನೆ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಆಮೇಲೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ಲಾಗ್ ಮಾಡೋಣ, ಸೊ ಒಂದು ಸ್ವಲ್ಪ ಒಂದು ಗಮ್ಮತ್ತೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ವಿ. ಸೊ ಇವಾಗ ಏನಾಯಿತು ಅಂದರೆ, ಇವಾಗ ನಾವು ನನ್ನ ಆ್ಯಕ್ಚುಲಿ ಭಾವ ಬಂದಿರೋದು ಭಾವನ ಮದುವೆಗೆ, ಅಂದರೆ ಅವರ ಮದುವೆಗೆ ಬಂದಿದ್ದಾರೆ. ಸೊ ನಿನ್ನೆ ಅವರ ಎಂಗೇಜ್ಮೆಂಟು ಫುಲ್ ಧೂಮ್ ಎಲ್ಲ ಆಗಿತ್ತು. ತುಂಬ ಅಂದರೆ ನಾನು ಹೇಳಿದ್ನಲ್ವ, ಭಾರಿ ಒಂದು ಗಮ್ಮತ್ತಿತ್ತು. ಸೊ ಇವಾಗ ಓವಲ್ಲಿ ಇಡೇಯಲ್ಲಿ ಕಾಣ್ತಾ ಇದ್ದಾರಲ್ಲ ಮನುಷ್ಯ, ಆ ಮನುಷ್ಯನೇ ನಮಗೆ ಇರಿಟೇಟ್ ಮಾಡ್ತಾ, ನಮಗೆ ತಲೆ ತಿಂತ, ನಾವು ಒಂದು ವೇಳೆ ಒಂದು ವಿಡಿಯೋ ಮಾಡದಿದ್ದರೂ ಕೂಡ ವಿಡಿಯೋ ಮಾಡ್ತಾ. ಸೊ ಲಾಸ್ಟ್ ಸೀಸನ್ ಬಿಗ್ ಬಾಸ್ ವಿಡಿಯೋ ಮಾಡಲಿಕ್ಕೆ ಕಾರಣನೇ ನನ್ನ ಭಾವ. ಅಂದರೆ ನಾನು ಬಿಗ್ ಬಾಸ್ ವಿಡಿಯೋ ಮಾಡೋ ಒಂದು ಐಡಿಯಾದಲ್ಲೇ ಇರಲಿಲ್ಲ. ಸೊ ತಲೆ ತಿಂದು ಫಸ್ಟ್ ಒಂದು 2-3 ವಿಡಿಯೋ ನೋಡಿ ನೀವು, ನಾನು ಏನು ಮಾತಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಸೊ ಬಿಗ್ ಬಾಸಿನ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಬಿಗ್ ಬಾಸ್ ಅಂತಲ್ಲ, ಆ್ಯಕ್ಚುಲಿ ಬಿಗ್ ಬಾಸಿಂದನೇ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ, ಸೊ ನಾನು ಮೇ ಬಿ ಅಲ್ಲೆಲ್ಲಿಂದನೇ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ನಮ್ಮ ಚಾನಲ್ ಹೆಸರು ಗೊತ್ತಿತ್ತು ನಿಮಗೆ, ಲಿಶಲ್ಸ್ ಲೈಫ್ ಸ್ಟೈಲ್. ನನ್ನ ವೈಫ್ ಹೆಸರಿತ್ತು, ಅವಳೇ ವಿಡಿಯೋ ಎಲ್ಲ ಮಾಡ್ತಾ ಇದ್ಲು, ಅವಳೇ ಎಲ್ಲ ಮೇಂಟೈನ್ ಎಲ್ಲ ಮಾಡ್ತಾ ಇದ್ಲು. ಬಟ್ ಇವಾಗ ಏನಾಗಿದೆ ಅಂದರೆ, ಅವಳಿಗೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ವಿಡಿಯೋ ಮಾಡು ಹಾಗೆ ಅಂತ ಎಲ್ಲ ಹೇಳಬೇಕಾಗುತ್ತೆ. ನೋಡಿ ಇಲ್ಲಿ ನಗ್ತಾ ಇದ್ದಾಳೆ ಸೈಡ್ ನಾವು. ನೋಡಿ ಅದೆಲ್ಲ ಪರ್ಸ್ನಲ್ ಅಂತೆ. ಸೊ ಅವಳಿಗೆ ರಿಕ್ವೆಸ್ಟ್ ಎಲ್ಲ ಮಾಡಬೇಕು, ಅದೆಲ್ಲ ತುಂಬ. ಆ್ಯಕ್ಚುಲಿ ನಾನು ಎಷ್ಟು ಬೈತೇನೋ ಅದಕ್ಕಿಂತ ಡಬಲ್ ನನ್ನ ಭಾವ ಬೈತಾರೆ. ಆದರೂ ಸಹ ಏನು ಮಾಡೋದು ಹೇಳಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ಇವಾಗ ನನ್ನ ಭಾವನನ್ನು ಇಂಟ್ರೊಡ್ಯೂಸ್ ಮಾಡಿ ಅವರು ಏನು ಹೇಳ್ತಾರೆ ಅಂತ ಕೇಳೋ ಟೈಮು. ಸೊ ಆ್ಯಕ್ಚುಲಿ ಇವತ್ತು ಎಕ್ಸೈಟ್ಮೆಂಟಲ್ಲಿ ಇನ್ನೊಂದು ಎಕ್ಸೈಟ್ಮೆಂಟ್ ಏನು ಅಂದರೆ, ನಿನ್ನೆ ಎಂಗೇಜ್ಮೆಂಟು, ಇವತ್ತು ಅವರ ಭಾವನ ಮದುವೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ನೋಡಿ ಅಲ್ಲಿ ಮುಖದಲ್ಲಿ ಕಳೆ ಕಾಣ್ತಾ ಇದೆ, ನೋಡಿ ಕಾಣ್ಬೋದು ನೀವು. ಸೊ ಓಕೆ, ಇವಾಗ ಭಾವನ ಜೊತೆ ಮಾತಾಡೋಣ. ಓಕೆ, ನನ್ನ ಹಸ್ಬೆಂಡ್ ಹೇಳಿದೆಲ್ಲ ನಿಜ. ಈ ನಾವು ವಿಡಿಯೋ ಮಾಡೋದಿತ್ತು, ತುಂಬಾ ಫೋರ್ಸ್ ಮಾಡಿ ಕಾಲ್ ಮಾಡಿ, ಅವನ್ ಬಿಸಿ ಇರ್ತಾನೆ ಕೆಲಸದಲ್ಲಿ, ಆದ್ರೂ ಕೂಡ ಅಲ್ಲಿಂದ ನಮ್ದೊಂದು ನೋಟಿಫಿಕೇಶನ್ ಬರೋದಿದ್ರೆ ಅವನಿಗೆ ನಿದ್ದೆ ಬೀಳಲ್ಲ. ಸೊ ವಿಡಿಯೋ ಮಾಡಿ ಅಂತ ಫೋರ್ಸ್ ಮಾಡ್ತಾನೆ. ಇನ್ನೊಂದು, ನಮ್ಮ ವ್ಯೂಸ್ ಎಷ್ಟು ಹೋಗಿದೆ, ಏನ್ ಆಗ್ತಾ ಇದೆ, ವಿಡಿಯೋ ಹೋಗ್ತಾ ಇದೆಯಾ ಇಲ್ವಾ, ಎಲ್ಲ ಪಿನ್ ಟು ಪಿನ್ ಅಂದ್ರೆ ಒಂದು ಆ ಮ್ಯಾನೇಜ್ಮೆಂಟ್ ತರ ನನ್ನ ಭಾವನ ಹತ್ರ ಇದೆ. ಇವಾಗ ಕೇಳಿದ್ರು ಯಾವ ವಿಡಿಯೋ ಎಷ್ಟು ವ್ಯೂಸ್ ಹೋಗಿದೆ, ಹೆಂಗೆ ಟ್ರೆಂಡಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ನನ್ನ ಭಾವ ನೋಡ್ತಾರೆ. ನಾವು ಕೂಡ ನೋಡಲ್ಲ, ಅಷ್ಟು ನಮ್ಮನ್ನ ಇದ್ ಮಾಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಫಾಲೋ ಅಲ್ಲ, ನಮ್ಮನ್ನ ಒಂದು ಕೇರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಈ ಒಂದು ವಿಡಿಯೋ ಸಣ್ಣದಾಗಿ ಒಂದು ಸ್ಮಾಲ್ ಒಂದು ಟ್ರಿಬ್ಯೂಟ್ ತರ ಅವರಿಗೆ, ನಮ್ಮ ಭಾವನವರಿಗೆ. ಸೊ ಉಳಿದಂತೆ ಅವರಿಗೊಂದು ಸ್ಪೆಷಲ್ ಒಂದು ನಮಗೆ, ಅಂದ್ರೆ ನಾವು ಆಲ್ಮೋಸ್ಟ್ ಏನೋ ನಮ್ಮ ಒಂದು ಚಾನೆಲ್ ಡೆಡ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅದನ್ನ ಮತ್ತೆ ಒಂದು ಬಡಿದೆಬ್ಬಿಸಿದಂತ ನಮ್ಮ ಭಾವನವರು ಏನ್ ಹೇಳ್ತಾರೆ ಅಂತ. ಓಕೆ, ನಮಸ್ಕಾರ ಅಪ್ಪ. ಹಾಯ್ ಹೇಳಿ, ಅಪ್ಪ ಕೂಡ ಇದ್ದಾರೆ. ನಮ್ಮ ಇರಿಟೇಟ್ ಮನುಷ್ಯ ಮಾತಾಡಿ. ಇರಿಟೇಟ್ ಅಂತ ಇಲ್ಲ, ಹುಡುಗಿಯರು ಹೇಗೆ ಅಂತ ಗೊತ್ತುಂಟಲ್ಲ ಎಲ್ಲರಿಗೂ. ಎಷ್ಟು ಸಲ ಹೇಳಿದ ಸಹ ಅದು ನಾಟುದು ಇಲ್ಲ, ಆಯ್ತಾ? ಇಷ್ಟು ಒಳ್ಳೆಯ ರೀಲ್ಸ್ ಎಲ್ಲ ಮಾಡೋ ಸ್ಕಿಲ್ಸ್ ಎಲ್ಲ ಇದೆ ಇವಳಿಗೆ, ಒಳ್ಳೆ ವಿಡಿಯೋ ಎಲ್ಲ ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಇವಳಿಗೆ ಪುಷ್ ಮಾಡುದು, ಮಾಡು ಅಂತ. ಬಟ್ ಇವಳು ಕೇಳೋ ಮನಸ್ಥಿತಿ ಇಲ್ಲ ಇವಳಿಗೆ. ಓಕೆ, ಇವಾಗ ಹಾಗಾಗಿ ನಾನು ನಮ್ಮ ಭಾವನವರಿಗೆ ಸ್ವಲ್ಪ ಪುಷ್ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಾವು ಅಷ್ಟು ಇದಿರ್ಲಿಲ್ಲ, ಯೂಟ್ಯೂಬ್ ಮಾಡೋ ಇದಿರ್ಲಿಲ್ಲ. ಮತ್ತೆ ಇವಳು ಒಂದು ಸ್ಟಾರ್ಟ್ ಮಾಡಿದೆ ಈಗ ಯೂಟ್ಯೂಬ್ ಚಾನೆಲ್. ಇವಾಗ ನೀವು ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಹಾಗೇನೆ ಒಟ್ರಾಶಿ ಮಾಡಿದ್ದು ಇವಳು.
ಹಾಕಿದ್ದು ಒಂದು 3.6K ನಾವು ಈಗ ಹೋಗಿದೆ ಅಷ್ಟೇ. ಅಲ್ಲ ಇದು ನಿನ್ನ ರೋಸ್ಟಿಗ ನನ್ನ ರೋಸ್ಟಿಗ ಆಗ್ತಾ ಉಂಟ ನಂಗೆ ಗೊತ್ತಿಲ್ಲ. ನಿನ್ನ ಅಷ್ಟಿಗೆ ಮಾಡುದು ನಾವು, ನನ್ನ ಅಷ್ಟಿಗೆ ಅಲ್ಲ. ಚಾನಲ್ ಇರುದು ಇವಳ ಹೆಸರಲ್ಲಿ. ಹೌದು, ಚಾನಲ್ ಹೆಸರು ಸಹ ಇದು ಮಾಡಿದ್ಲು, ಚೇಂಜ್ ಮಾಡಿದ್ಲು. ಹೌದು, ಇನ್ಸ್ಟಾ ಸಹ ಹಾಗೆ. ಇನ್ಸ್ಟಾ ಒಂದು ಒಳ್ಳೆ ಇದ್ರಲ್ಲಿತ್ತು, ತುಂಬಾ ವ್ಯೂಸ್ ಎಲ್ಲ ಹೋದ ವಿಡಿಯೋ ಇತ್ತು. ಇನ್ಸ್ಟಾನ ಡಿಲೀಟ್ ಮಾಡಿದ್ಲು. ಅಲ್ಲ ಮಾಡು ನೀನ್, ಆಮೇಲೆ ನೋಡುವ. ಇವಾಗ ಅಲ್ಲ, ಮೂಡ್ ಸ್ವಿಂಗ್ ಅನ್ನೋದು ಈ ತರನು ಇರುತ್ತಾ ಅಂತ ನಮ್ಗೆ ಫಸ್ಟ್ ಟೈಮ್ ಗೊತ್ತಾಗಿತ್ತು, ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ಯಾಕಂದ್ರೆ ನಾವು ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೇವೆ ಮಂಗಳೂರಿಂದ ಉಡುಪಿಗೆ ಅಪ್ ಅಂಡ್ ಡೌನ್ ಹೋಗ್ತಾ ಇದ್ದೇವೆ. ಸೊ ಇದು ನಾವು ಕಾಮಿಡಿ ಅಂದ್ರೆ ಕಾಮಿಡಿ ಅಂತ ಹೇಳೋದಕ್ಕಿಂತ ಒಂದು ಫನ್ನಿ ಇನ್ಸಿಡೆಂಟ್ ಇತ್ತು. ನಾನು ಅಂದ್ರೆ ನಮ್ದು ಆಕ್ಚುಲಿ ಕಾರ್ಕಳ ಅಲ್ವಾ, ಇವ್ರದ್ದು ಬಂಟ್ವಾಳ. ಅದೆಲ್ಲ ಬೇಕಾ ಬೇಕು ಬೇಕು ನೋಡಿ ನೋಡಿ, ಮಲಗಿದ್ಯಲ್ಲ, ಇವ್ರದ್ದು ಒಂದು ಫನ್ ವಿಡಿಯೋ ಉಂಟಲ್ಲ, ಇವ್ರದ್ದು ಒಂದು ಜಗಳ ಇದೆಯಲ್ಲ, ನನ್ಗೆ ನಿಜವಾಗ್ಲೂ ಹೇಳ್ತೇನೆ. ಈ ಯಾರೆಲ್ಲ ಇದು ಟಾಮ್ ಅಂಡ್ ಜೆರಿ ನೋಡಿದಿರಲ್ವಾ, ಪಕ್ಕ ಇದು ಟಾಮ್ ಅಂಡ್ ಜೆರಿ ಆಯ್ತಾ. ಹೆಂಗ್ ಇರ್ತಾರೆ ಅಂದ್ರೆ, ನಾನು ಫಸ್ಟ್ ಟೈಮ್ ನೋಡಿ, ಅಣ್ಣ ತಂಗಿ ಇದಾರೆ ಅಂದ್ರೆ ಈ ರೀತಿ ಇರ್ತಾರೆ, ಬಟ್ ಈ ರೀತಿ ಇರ್ತಾರೆ ಅಂತ ತೋರಿಸ್ಕೊಟ್ಟಿದ್ದು ಇವ್ರಿಬ್ರು ಆಯ್ತಾ. ಹೆಂಗ್ ಇರ್ತಾರೆ ಅಂದ್ರೆ ನಿಜವಾಗ್ಲು ನನಗೆ ಆ ಫನ್ನಿ ಇನ್ಸಿಡೆಂಟ್ ನನಗೆ ಕ್ಯಾಮರಾ ಇಟ್ಕೊಂಡು ಅದು ಅಷ್ಟು ಆಗಲ್ಲ ಆಯ್ತಾ. ಇಲ್ದಿದ್ರೆ ನೀವು ಸತ್ಯವಾಗ್ಲೂ ಹೇಳ್ತೀರ, ಅಪ್ಪ ಈ ರೀತಿ ಸಹ ಅಣ್ಣ ತಂಗಿರು ಇದ್ದಾರ ಅಂತ. ಅಷ್ಟು ಫನ್ ಆಗಿದ್ದಾರೆ ಇವರು. ಇದಕ್ಕೆ ಹೇಳಿ ಹೇಳಿ ನಮ್ಗೆ ಸಾಕಾಯ್ತು. ಅದು ಸ್ಟೋರಿ ಕೇಳಿ. ಅಲ್ಲ, ಇಲ್ಲ ಟಾಪಿಕ್ ಚೇಂಜ್ ಮಾಡ್ತಾ ಇದ್ದಾರೆ. ಒಂದು ಕಾಮಿಡಿ ಹೇಳ್ತೇನೆ. ನಾನಲ್ಲಿ ಟ್ರೆಂಡಿಂಗ್ ವಿಷಯ ಇವರಿಗೆ ಕೊಡುದು, ಯಾವ್ದು ಟ್ರೆಂಡಿಂಗ್ ಉಂಟಂತ ನಾನು ಎಲ್ಲ ತೆಗೆದು ಕೊಡುದು ಭಾವನವರಿಗೆ. ಇನ್ಸ್ಟಾಗ್ರಾಮ್ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಯೂಸ್ ಮಾಡಲ್ಲ ಆಯ್ತಾ. ಭಾವನವ್ರು ಬಿಸಿ ಇದ್ದಾಗ ಅವ್ರು ಯೂಸ್ ಮಾಡಲ್ಲ. ಬಿಗ್ ಬಾಸ್ ಯಾವುದೇ ಆಗ್ಲಿ, ಈಗ ಪ್ರಸ್ತುತಿಯಲ್ಲಿ ಯಾವ್ದು ಟ್ರೆಂಡಿಂಗ್ ಇದೆ ಅದೆಲ್ಲ ವಿಷಯ ಇವರು ಕೊಡ್ತಾರೆ. ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿತ್ತು, ಅಂದ್ರೆ ನಾನು ಬರೋಕ್ಕಿಂತ 1-2 ವಾರ ಮುಂಚೆ ಪೆಂಗ್ವಿನ್ ರಿಲೇಟೆಡ್ ಒಂದು ವಿಷಯ ಆಗಿತ್ತು. ಅದು ನನ್ನ ತಂಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಡ್ತಾಳೆ, ಅವಳಿಗೆ ಗೊತ್ತು ಅದು ಇದು ಟ್ರೆಂಡಿಂಗ್ ಅಲ್ಲಿ. ಅದ್ರ ಒಂದು ವಿಡಿಯೋ ಮಾಡು ಅಂತ ಇವನ್ ಲಿಂಕ್ ಎಲ್ಲ ಕಳಿಸಿದೆ ನಾನು. ಈ ತರ ಮಾಡು, ಯಾವ ತರ ಮಾಡ್ಬೇಕು ನಾನೆಲ್ಲ ಕಳಿಸಿದೆ. ಇವಳು ಅದನ್ನ ನೋಡ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಕಳಿಸೋ ರೀಲ್ ಯಾವ್ದೇ ಫನ್ನಿ ಆಗ್ಲಿ, ಡಾಗ್ ಸತೀಶ್ ಎಲ್ಲ ಕಳಿಸಿದೆ, ಅದು ನೋಡ್ದೇ ಇಲ್ಲ ಇವಳು. ಓಕೆ, ಮತ್ತೆ ಸತೀಶ್ ಅವರ ಅಪ್ಪಟ ಅಭಿಮಾನಿ. ಮತ್ತೆ ಇದ್ರದ್ದು ಟ್ರೆಂಡಿಂಗ್ ಮುಗಿದ ಮೇಲೆ ಮತ್ತೆ ಭಾವನಿಗೆ ನಾನು ಹೇಳಿದೆ, ಸ್ವಲ್ಪ ನಾನು ಪೆಂಗ್ವಿನ್ ಇದ್ದು ಕಳಿಸಿದ್ದೆ ನಾವು ವಿಡಿಯೋ ನೋಡಿ. ಭಾವ ಹೇಳ್ತಾ ಇದ್ದ ಪೆಂಗ್ವಿನ್ ಅಂದ್ರೆ ಎಂತ ಕನ್ಫ್ಯೂಷನ್. ಅಂದ್ರೆ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡದೇ ಇಲ್ಲ. ಇನ್ಸ್ಟಾಗ್ರಾಮ್ ಇದೆ ಬಟ್ ಇದು ಹೆಸರಿಗೆ ಮಾತ್ರ ನೋಡುದಿಲ್ಲ. ಇವಳಿಗೆ ಅದು ವಿಷಯ ಗೊತ್ತುಂಟು. ಮತ್ತೆ ಭಾವ ಕೇಳಿದ ಪೆಂಗ್ವಿನ್ ಇದೆ ಅಂತ ಕಳಿಸಿದಾನಂತೆ. ಇವಳು ಹೇಳ್ತಾ ನನ್ಗೆ ಗೊತ್ತುಂಟು ಅದು. ಹೌದು, ಅದಾದ್ಮೇಲೆ ಏನಾಯ್ತು, ನನ್ಗೆ ಪುನಃ ಹೇಳಿದ್ರು ನೀವೇ ಮಾಡಿ ಅಂತ ಹೇಳಿದ್ರು. ನನ್ಗೆ ನಾನು ಮಾಡುವಾಗ ಟ್ರೆಂಡಿಂಗ್ ಮುಗ್ದೋಗಿತ್ತು, ಮತ್ತೆ ಸುಮ್ಮನೆ ಬೇಡ ಬಿಡಿ. ಮತ್ತೆ ಪೆಂಗ್ವಿನ್ ನಮ್ಮಲ್ಲಿ ಬೀಳಲೇ ಇಲ್ಲ ಅದು ವಿಡಿಯೋ. ಪೆಂಗ್ವಿನ್ ಓಕೆ, ಪೆಂಗ್ವಿನ್ ಅಲ್ಲೇ ಇರ್ಲಿ. ಇವಾಗ ನಾವು ನಮ್ಮ ಟಾಪಿಕ್ ಬರುವ. ಇವರು ಟಾಪಿಕ್ ಚೇಂಜ್ ಮಾಡ್ತಾ ಇದಾರೆ, ಅದು ಬಿಡುದೇ ಬೇಡ. ಸೊ ನಾನು ಕಾರ್ಕಳ, ಇವರು ಬಂಟ್ವಾಳ ಅಲ್ವಾ. ಫಸ್ಟ್ ನಮ್ಮನ್ನ ಹುಡುಗನ ಮನೆಗೆ ಬರುವ ಒಂದು ಸಂಪ್ರದಾಯ ಇದೆ. ಇವರು ಬಂದ ಕೂಡಲೇ ಏನ್ ಹೇಳಿದ್ರು ಗೊತ್ತು, ಏನು ಮಾರೆ ನಿಮ್ಗೆ ಎಷ್ಟು ದೂರ ಮಾರೆ ಮನೆ, ಅಂದ್ರೆ ಇವ್ರು ಲಿಶು ನಿನ್ಗೆ ಬೇರೆ ಹುಡುಗನೇ ಸಿಗ್ಲಿಲ್ವಾ, ಹತ್ರದ ಹುಡುಗ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಆಯ್ತಾ. ಸೊ ನಾವೇನ್ ಮಾಡೋದು ಅಂದ್ರೆ, ಇವರು ಅಪರೂಪಕ್ಕೆ ಬರೋದು, ಬಂದಾಗ ಏನೋ 15-20 ದಿವಸದ ರಜೆಯಲ್ಲಿ ಬರೋದು. ಅದೇ ಪ್ರಾಬ್ಲಮ್, ಪಾಪ ಅವರಿಗೆ ಟೈಮ್ ಇರೋದಿಲ್ಲ, ಹಾಗೆ ಹೀಗೆ ಅಂತ ಕೆಲಸ ಮಾಡ್ಬೇಕಲ್ವಾ. ಸೊ ಆ ಮೂಮೆಂಟ್ ಅಲ್ಲಿ ಇವಾಗ ಮೊನ್ನೆ ಬಂದ್ರು ಇವ್ರದ್ದು ಕೂಡ ಲವ್ ಮ್ಯಾರೇಜ್. ಅದರೊಂದು ಶಾರ್ಟ್ ವಿಡಿಯೋ ಮತ್ತೆ ಮಾಡೋಣ ನಾವು, ಅತ್ತಿಗೆ ಮತ್ತು ಭಾವನ್ ಜೊತೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾರೆ, ಅದು ಮತ್ತೆ ಮಾಡ. ಅದು ಇವಾಗ ಬೇಡ, ಅದು ಇವಾಗ ಲೀಕ್ ಮಾಡೋದು ಬೇಡ. ಅದು ಎಲ್ಲ ಟ್ರೆಂಡ್ ನಾವು ಹೇಳ್ತಾ ಇರ್ತೇವೆ, ನಾವು ಒಂದೊಂದು ಶಾರ್ಟ್ ಮೂವಿ ಮಾಡ್ತಾ. ಹೌದು, ಲಾಗ್ ಮಾಡೋಣ. ಬಟ್ ಇವಾಗ ಏನೇ ಅಂತ ಅನ್ನೋದು, ನಮ್ದು ಕಾರ್ಕಳ ಉಂಟಲ್ಲ, ಅದು ಅದಕ್ಕಿಂತನೂ ಅರ್ಧ ಗಂಟೆ ಅಂದ್ರೆ ಉಡುಪಿ, ನಿಯರೆಸ್ಟ್ ಉಡುಪಿ. ಸೊ ಅಲ್ಲಿ ಹೋಗ್ಬೇಕು ಇವಾಗ ನಾವು. ನೋಡಿ ನಮ್ಮ ಭಾವನವರು ಬಾರ್ಡರ್ ಅಲ್ವಾ, ಬಾರ್ಡರ್ ಸ್ಟಾರ್ಟಿಂಗ್ ಉಡುಪಿ. ಅದಕ್ಕೆ ಉಡುಪಿ ಅಂತ. ನಮ್ಗೆ ಕಾರ್ಕಳದಿಂದ ಉಡುಪಿ ಹೋಗ್ಲಿಕ್ಕೆ ಒಂದು ಗಂಟೆ ಅಲ್ಲ, ಜಾಸ್ತಿನೇ ಬೇಕು. ಆದ್ರೂ ಕೂಡ ಇವರು ಹೇಳುದು ನಿಮ್ಮ ಮನೆ ಉಡುಪಿ ಮಾರೆ, ನಿಮ್ಮ ಮನೆ ಉಡುಪಿ ಅಂತ. ಈಗ ಉಡುಪಿ ಹತ್ರನೇ ಸಿಕ್ಕಿದೆ. ಹೌದು, ಉಡುಪಿ ಹತ್ರನೇ ಸಿಕ್ಕಿದೆ. ಸೊ ಅಲ್ಲ, ನೀವು ಮಂಗಳೂರಿಗೆ ಬರ್ತೀರಿ, ನೀವು ಉಡುಪಿ ಅದು ಜಿಲ್ಲೆ ಮಾತ್ರ ಅಲ್ಲ, ಅದು ಇದೆ ಅಂತ ಹೇಳುದು. ನೀವು ಉಡುಪಿ ಹೋಗು. ಕಾರ್ಕಳ ನೋಡಿ ಈ ರೀತಿ ತುಂಬಾ ಫನ್ ಇನ್ಸಿಡೆಂಟ್ ಇವ್ರದ್ದು ಆಗ್ತಾ ಇರುತ್ತೆ. ಯಾರಿಗೆಲ್ಲ ಫನ್ ಇನ್ಸಿಡೆಂಟ್ಸ್ ಇವ್ರದ್ದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಟ್ರೈ ಮಾಡಿ ಅದನ್ನೊಂದು ಶಾರ್ಟ್ ಇದರಲ್ಲಿ ನಾವು ಶಾರ್ಟ್ಸ್ ಅಲ್ಲಿ ಹಾಕ್ತೇನೆ. ವಿಡಿಯೋ ಬೇಡ, ತುಂಬಾ ಲೆಂತಿ ಆಗುತ್ತೆ. ಇವ್ರ ಜಗಳ ಮುಗಿಯುವುದಿಲ್ಲ. ಸ್ಟಾರ್ಟ್ ಆದ್ರೆ ಮುಗ್ದ್ರೆ ಯಾವಾಗ ಮುಗಿಯುತ್ತೆ ಯಾವಾಗ ಅಂತ ಅರ್ಥ ಆಗಲ್ಲ.
ಸೊ ಇವ್ರ ಜಗಳ ಹೆಂಗೆ ಅಂದ್ರೆ ಜಗಳ ಆಗುತ್ತೆ ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಇದಾಗ್ತಾರೆ, ಇವರೇನ ಜಗಳ ಮಾಡಿದ್ದು ಅಂತ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಅಂದ್ರೆ ಅಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇವರು. ಸೊ ಅದೊಂದು ತುಂಬಾ ಫನ್ ಇನ್ಸಿಡೆಂಟ್ ಆಕ್ಚುಲಿ. ಲೆಟ್ಸ್ ಇಂಟ್ರೊಡ್ಯೂಸ್ ಲಾಯ್. ಇವ್ರದ್ದು ವ್ಯೂ ಸೀರೀಸ್ ಅಂತ ಒಂದು ಚಾನೆಲ್ ಇದೆ, ಇವರು ಪ್ರೊಡ್ಯೂಸರು. ಒಂದು ಕನ್ನಡ ಒಂದು ಸಾಂಗ್ ಇದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ಸ್ವಲ್ಪ ಒಂದು 5 ನಿಮಿಷ ಒಂದು ನೋಡೋಣ ಅಂತ ಇದ್ರೆ ವ್ಯೂ ಸೀರೀಸ್ ಅಂತ ಚಾನೆಲ್ ಇದೆ, ಅದರಲ್ಲಿ ಕನ್ನಡ ಅಂದ್ರೆ ಲಿಂಕ್ ಕೊಡ್ತೇವೆ. ಹೌದು. ಸೊ ಕನ್ನಡ ನೋಡಿ ಅಂತ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಅಂದ್ರೆ ಕೊಂಕಣಿಯಲ್ಲಿ ಸಹ ಇದೆ, ಬಟ್ ಕನ್ನಡದಲ್ಲಿ ಆ ಲಿರಿಕ್ಸ್, ಆ ಟೋನು, ಆ ಒಂದು ಕೇಳುವಾಗ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಅದು ನಮ್ದು ಆಕ್ಚುಲಿ ಇಂಟ್ರೊಡಕ್ಷನ್ ಅಲ್ಲಿ ಅದೇ ಮ್ಯೂಸಿಕ್ ಇರೋದಲ್ವಾ, ಅದೇ. ಸೊ ನಿನ್ನೆ ಎಂಗೇಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ ಇವರು. ನಾವು ಇನ್ಸ್ಟಾದಲ್ಲಿ ಹಾಕ್ತೇವೆ, ಯಾರೆಲ್ಲ ಈ ವಿಡಿಯೋನ ನೋಡಿದ್ರೆ ಅದರಲ್ಲಿ ಕೂಡ ನೋಡಿ, ಯೂಟ್ಯೂಬ್ ಅಲ್ಲಿ ಸಹ ಹಾಕ್ತೇವೆ. ಬಟ್ ತುಂಬಾ ಅಂದ್ರೆ ತುಂಬಾ ಯುನಿಕ್ ಆಗಿ ಒಂದು ಎಂಗೇಜ್ಮೆಂಟ್ ಆಯ್ತು. ಅಂದ್ರೆ ಆ ಒಂದು ಪ್ರಪೋಸ್ ಮಾಡೋ ರೀತಿ ಆಗಿರ್ಬೋದು, ಹೌದೌದು, ತುಂಬಾ ಅಂದ್ರೆ ನಮ್ಗೆ ಕೂಡ ಶಾಕ್ ಆಯ್ತು ಆ ರೀತಿ ಪ್ರಪೋಸ್ ಮಾಡಿದ್ದು. ಮಂಗ ಗೊತ್ತುಂಟು ಯಾರು ಅಂತ. ಇಲ್ಲಿ ಯಾವ್ದು ಒಂದು ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರೆ ಟಾಪಿಕ್ ಬಿಟ್ಟು ಬೇರೆ ಮಾತಾಡು. ನನಗೆ ಆಗದಿಲ್ಲ, ನನ್ಗೆ ತಲೆನೋವು, ನಂಗೆ ಮೈ ಕೈ ನೋವು, ನನಗೆ ಶೀತ, ನನಗೆ ಕೆಮ್ಮು, ನನಗೆ ಬಿಸಿ. ಇವಳು ವಿಕ್ಸಿದ ಆಡ್ ಕೊಡುದ ಮತ್ತೆ ಇವಳು ವಿಕ್ಸಿದ ಆಡ್ ಕೊಡುದ ಅಂತ ನಾನು ಕಾಲ್ ಮಾಡುವಾಗ ಯಾವ ರೀಸನ್ ರೆಡಿ ಇರ್ತದೆ. ಮತ್ತೆ ನನ್ಗೆ ಫುಲ್ ಕೆಲಸ ಗೊತ್ತು, ನನಗೆ ಬಿಸಿ ನಾನು ಅಂತ ಹೇಳ್ತಾಳೆ. ಯಾವಾಗ ನೋಡಿದ್ರು ಯಾವಾಗ ಬಿಸಿ ಇರ್ತಾರೆ ಗೊತ್ತೇ ಆಗೋದಿಲ್ಲ. ನೋಡಿ ಹೋಯ್ತು, ಕಂಪ್ಲೇಂಟ್ ಹೋಯ್ತು, ಅಪ್ಪನ ಹತ್ರ ಕಂಪ್ಲೇಂಟ್ ಹೋಯ್ತು. ಅಪ್ಪ ಆಕ್ಚುಲಿ ಏನ್ ಗೊತ್ತಾರೆ ಹೆಂಗಾಗಿದ್ದಾನೆ ಅಂದ್ರೆ, ತೂಗು ಸೇತುವೆಯಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಆಗಿದೆ, ಆ ಕಡೆ ಸಹ ಹೋಗಿಲ್ಲ, ಈ ಕಡೆ ಸಹ ಹೋಗಿಲ್ಲ. ಅಪ್ಪ ಯಾವಾಗ ನೋಡಿ ದಿವಾಳಿಗೆ ಇಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರು ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಿಜವಾಗ್ಲು ನನಗೆ ಇವರ ಏಜ್ಗೆ ಇವರಿಗೆ ಎಷ್ಟು ಏಜ್ ಆಗಿರ್ಬೋದು ನೀವೊಂದು ಗೆಸ್ ಮಾಡಿ ಅಂತ. ನಮ್ಮ ಶಾರ್ಟ್ಸ್ ಅಲ್ಲೆಲ್ಲ ಇವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ಇವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಗೊತ್ತುಂಟ. ಅಂದ್ರೆ ಇವಳು ವಿಡಿಯೋ ಮಾಡದಿದ್ದಾಗ ಅವರೇ ಡ್ಯಾನ್ಸ್ ಮಾಡು ವಿಡಿಯೋ ನಾನು ವಿಡಿಯೋ ಮಾಡ್ತೇನೆ ಅಂತ. ಕೆಲವು ಡ್ಯಾನ್ಸ್ ಎಲ್ಲ ಇದೆಯಲ್ಲ ಇವಳದು, ಇವರೇ ವಿಡಿಯೋ ಮಾಡಿದ್ರು. ಇದು ಎಂಗೇಜ್ಮೆಂಟ್ ಇದ್ದು ನೋಡಿ, ಡ್ಯಾನ್ಸ್ ಸ್ಟೆಪ್ ನೋಡಿ. ಹೌದೌದು, ನಾವು ಹಾಕ್ತೇವೆ. ಅಲ್ಲ ರೋಸ್ ಅಲ್ಲ, ಎಂಗೇಜ್ಮೆಂಟ್ ಇದು. ಸಾರಿ, ಎಂಗೇಜ್ಮೆಂಟ್. ಹಾ, ಅದು ಹಾಕೋಣ, ಅದು ಕೂಡ ಹಾಕೋಣ. ಏನ್ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ. ಹೌದು, ಅಮ್ಮನನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದ. ಅವ್ರ ಕೆಲ್ಸ ಏನ್ ಮಾಡೋದು, ರಜೆ ಇಲ್ಲ, ಎಲ್ಲ ನಡೀತಾ ಇರುತ್ತೆ. ನಮ್ ಜೀವನನೇ ಹೀಗೆ. ಎಲ್ರು ಅನ್ಕೊಳ್ತಾರೆ ಇವರು ಫನ್ ಆಗಿರ್ತಾರೆ, ಇವ್ರು ಗಮ್ಮತ್ ಆಗಿರ್ತಾರೆ. ನಮ್ಮ ಜೀವನದಲ್ಲೂ ಕಷ್ಟ ಇದೆ, ಬಟ್ ಅದನ್ನ ತೋರ್ಪಡಿಸದೆ ನಾವು ಫನ್ ಆಗಿ ಒಂದು ನಿಮ್ಮನ್ನ ರಂಜಿಸ್ತಾ ಇದ್ದೇವೆ. ಸೊ ಸಪೋರ್ಟ್ ಮಾಡಿ ನಮ್ಗೆ. ಸೊ ನಮ್ಗೆ ಸಪೋರ್ಟ್ ಮಾಡಿದಾಗೆ ನೋಡಿ ಇವರ ಮದುವೆ ನಾಳ್ದು. ಹೇಳಿ ಏನಾದ್ರು ಮದುವೆ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಮದುವೆ ಬಗ್ಗೆ? ನಾರ್ಮಲ್ ಮದ್ವೆ ನೋಡಿ ಈಗ ಹೇಳ್ತಾರಲ್ವಾ, ಮಂಗನಾಗೆ ಯಾರು ಮಂಗನಾಗೆ ಅಂತ ಹೇಳ್ತಾ. ಮಂಗ ನೀನು ಮಂಗ ದೊಡ್ಡ ಆಳ್. ಇದು ಎಂತ ಲೇಜಿ ಮಂಗ ಇದು ಎಂತ ಹೇಳಿದ್ರೆ ಆಯ್ತಾ. ಲೇಜಿ ಮಂಗ ಮತ್ತು ಲೇಜಿ ಪಾಂಡ ಮಲ್ಟಿ ಟ್ಯಾಲೆಂಟೆಡ್. ಹೌದು. ಡ್ಯಾನ್ಸ್ ಒಂದು ಗೊತ್ತಿಲ್ಲ, ಆಯ್ತಾ, ಡ್ಯಾನ್ಸ್ ಒಂದು ಗೊತ್ತಿಲ್ಲ. ಇನ್ನೊಂದಿದೆ, ನಮ್ಮ ಆರ್ಜೆ ಅಂತ ಹೇಳಿದಾಗ ನೋಡಿ, ಇವರು ಬಿಗ್ ಬಾಸ್ ಒಂದು ವಾಯ್ಸ್ ಬರುತ್ತಲ್ವಾ, ಆ ಒಂದು ಟೈಮ್ ಹೀಗೆ ವಾಯ್ಸ್ ಮಾತಾಡ್ತಾರೆ. ಸೊ ಪ್ಲೀಸ್ ನಮ್ಗೋಸ್ಕರ ಒಂದು ಸರಿ ಮಾತಾಡಿ. ಇಲ್ಲ ಪ್ಲೀಸ್ ಅದೆಲ್ಲ ಟ್ರೈ ಮಾಡಿ. ಇಲ್ಲ ಬರ್ತಾ ಇಲ್ಲ ನನಗೆ. ಟ್ರೈ ಮಾಡು. ದಿನ 38 ಸಮಯ ಮಧ್ಯಾಹ್ನ 1:45. ಈಗ ನೋಡಿ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಈಗ ಬಿಗ್ ಬಾಸ್ ಮುಗ್ದಿದೆ ಅಲ್ಲ. ಸೊ ಬಿಗ್ ಬಾಸ್ ಇದ್ದು ಏನು ಇಲ್ಲ. ಬಿಗ್ ಬಾಸ್ ಆದ್ಮೇಲೆ ಈಗ ರಕ್ಷಿತಾ ಮತ್ತೆ ರಘು ಅವರು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ, ರಘು ಅವರು ಇನ್ಫ್ಯಾಕ್ಟ್. ಸೊ ಅದ್ರ ಬಗ್ಗೆ ಒಂದು ನರೇಷನ್ ವಾಯ್ಸ್, ಬಿಗ್ ಬಾಸ್ ಒಂದು ನರೇಷನ್ ವಾಯ್ಸ್ ಬರುತ್ತೆ ಬಡಕಿನ ಪ್ರದೀಪ್ ಅವರು. ಆತರ ಒಂದು ಮಾತಾಡೋ ಪ್ರಯತ್ನ ಮಾಡ್ತೇನೆ ಅಷ್ಟೇ, ಜಾಸ್ತಿ ಏನಿಲ್ಲ. ಪ್ರಯತ್ನ ಅಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಆಕ್ಚುಲಿ ನನ್ನ ವಾಯ್ಸ್ ಬಿದ್ದಿದೆ, ಸೊ ಈಗ ಬರ್ತಾ ಇಲ್ಲ ನನಗೆ ಅದು ವಾಯ್ಸ್. ಟ್ರೈ ಮಾಡ್ತೀನಿ. ಓಕೆ, ಟ್ರೈ ಮಾಡ್ತೀನಿ. ಓಕೆ, Yes. Ready, 1, 2, 3, start. Yes.
ಬಿಗ್ ಬಾಸ್ ಮುಗಿದ ಮೇಲೆ ರಘು ಹಾಗೂ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ನ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮುಗಿದ ನಂತರ ಕುಕಿಂಗ್ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಿದ್ದಾರೆ. ಹೊಸತನದೊಂದಿಗೆ, ಹೊಸ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ರಂಜಿಸಲು ಯೂಟ್ಯೂಬ್ ವಾಹಿನಿಯಲ್ಲಿ ರಘು ಮ್ಯೂಟೆಡ್ ರಘು ಅವರು ಬರ್ತಾ ಇದ್ದಾರೆ. ನೋಡಿ ಅತಿ ಶೀಘ್ರದಲ್ಲಿ. ಈಗ ಬಿಗ್ ಬಾಸ್ ಆಯ್ತು, ಸೀರಿಯಲ್ ಇದ್ ಯಾವ್ದಾದ್ರು ಪ್ರೋಮೋ ಇದ್ರೆ ಹೇಳು. ಅಲ್ಲ ಎಷ್ಟು ಹೇಳಿಸ್ತಿ ಒಂದು ಹೇಳ, ಇದು ನಿಂದೆ ವಿಡಿಯೋ, ನಿಂದೆ ವಿಡಿಯೋ. ಅದ್ರ ಮಧ್ಯೆ ನನ್ನನ್ನು ಕೂಡ ತಂದಿದ್ಯಾ, ಪರವಾಗಿಲ್ಲ ಬಿಡು. ಈಗ ನಾನು ಸೀರಿಯಲ್ ನೋಡ್ತಾ ಇಲ್ಲ. ಅಂದ್ರೆ ಒಂದು 2016 ಆ ಟೈಮ್, ಒಂದು 2015 ಆ ಟೈಮಲ್ಲಿ ಒಂದು ಅಶ್ವಿನಿ ನಕ್ಷತ್ರ ಸೀರಿಯಲ್ ಬರ್ತಾ ಇತ್ತು. ನಾನು ನೆನಪಿಲ್ಲ, ಒಂದು 10 ವರ್ಷ ಆಗಿರ್ಬೋದು. ಆಗ ಬಿಗ್ ಬಾಸ್ ನೋಡ್ತಾ ಇರೋ ನಾನು ನೋಡ್ತಾ ಇದ್ದೆ. ಅದ್ರಲ್ಲಿ ಪ್ರೋಮೋ, ಅದರಲ್ಲಿ ಒಂದು ಅದು ಪ್ರೋಮೋ ನಾನು ನೆನಪು, ಅದೇ ಜಸ್ಟ್ ಹೇಳ್ತೇನೆ. ಇವರು ಸೂಪರ್ ಸ್ಟಾರ್ ಜೆಕೆ, ಅವಳು ಅಶ್ವಿನಿ. ಈ ಬಡತನದಲ್ಲಿ ಬೆಳೆದ ಹುಡುಗಿಗೆ ನಮ್ಮ ಸೂಪರ್ ಸ್ಟಾರ್ ಜೆಕೆ ಮ್ಯಾಚ್ ಆಗ್ತಾರ? ನೋಡಿ ಇವರಿಬ್ಬರ ಹೊಸ ಜೋಡಿ ಬರ್ತಿದೆ ಅಶ್ವಿನಿ ನಕ್ಷತ್ರ ಶೀಘ್ರದಲ್ಲಿ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಇದು ಸೀರಿಯಲ್ ಪ್ರೋಮೋ ಆಯ್ತು. ಈಗ ಇದು ಲೇಟೆಸ್ಟ್ ಆಯ್ತಾ. ನಾವು ಸಣ್ಣ ಇರುವಾಗ ಇದು ನಾವು FM ಎಲ್ಲ ಕೇಳ್ತಾ ಇದ್ವಿ ಅಲ್ಲ. ಮೊದಲು ಟಿವಿ ಎಲ್ಲ ಸ್ವಲ್ಪ ಕಡಿಮೆ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ FM, ಅದ್ರಲ್ಲಿ ಆರ್ಜೆ ಯಾವ ರೀತಿ ಮಾತಾಡ್ತಾರೆ ನೋಡಿ. ಬೆಳಿಗ್ಗೆ ಯಾವ ರೀತಿ ವಾಯ್ಸ್ ಇರುತ್ತೆ, ಮತ್ತೆ ಅದು ಸವಿ ಸವಿ ನೆನಪು ಅಲ್ಲ, ಸವಿ ಸವಿ ನೆನಪು, ಅದ್ರಲ್ಲೆಲ್ಲ ಯಾವ ರೀತಿ ಮಾತಾಡ್ತಾರೆ. ಒಂದೊಂದು ಪ್ರೋಗ್ರಾಮ್ಗೆ ಒಬ್ಬೊಬ್ರು ಇರ್ತಾರಲ್ಲ ಆರ್ಜೆ, ಸೊ ಒಬ್ಬೊಬ್ರ ವಾಯ್ಸ್ ಒಂದೊಂದ್ ರೀತಿಯಾಗಿ ಆತರ ಕೂಡ ಮಾತಾಡ್ತಾ ಇದ್ದ. ಸೊ ಅದು ನೆನಪಿದ್ಯಾ? ಇದ್ರೆ ಒಂದು ಟ್ರೈ ನೀವು ಮಾಡಿ. ಕೂಡ ಕೇಳಿಲ್ಲ ಫಸ್ಟ್ ಇಲ್ಲ, ಟೈಮ್ ಇಲ್ಲ, ಅಲ್ಲ ನಮ್ಗೆ ಇದು ಮಾತ್ರ, ಬಿಗ್ ಬಾಸ್ ಇದು ಮಾತ್ರ ಅಲ್ಲ. ನಾನು ಅದಕ್ಕೆ ಮಾತ್ರ ಕೇಳಿದ್ದೆ. ಅದು ತುಂಬಾ ವರ್ಷ ಆಯ್ತಾ. ಅಲ್ಲ ಟ್ರೈ ಮಾಡಿ, ಟ್ರೈ ಮಾಡಿ, 9th ಅಲ್ಲಿ ಇರುವಾಗ ಆತರ ಮಾಡ್ತಾ ಟ್ರೈ ಇದ್ದೆ. ಮಾಡು ಬ್ರೋ, ಈಗ ಆಗುತ್ತೆ. ವಾಯ್ಸ್ ಎಲ್ಲ ಹೋಗಿದೆ. ಇಲ್ಲ ಇಲ್ಲ, ಅಷ್ಟು ಟ್ರೈ ಮಾಡಿ ಸಾಕು. ನಮ್ಮ ವೀಕ್ಷಕರಿಗೋಸ್ಕರ ಅಷ್ಟೊಂದು ಮಾಡಲ್ಲ ನೀನು. ಮಾಡು ಭಾವನವರೇ, ಮಾಡಿ. ನಿಮ್ಗೋಸ್ಕರ ಮಾಡು. ಹಾ, ಅಲ್ಲ ಲೀಸ್ಟ್ ನನಗೆ ಪ್ರಾಮಿಸ್ ಮಾಡ್ಬೇಕು, ಇನ್ನು ವಿಡಿಯೋ ಮಾಡ್ತಾಳೆ ಅಂತ ಆದ್ರೆ ಮಾತ್ರ ಮಾಡು. ಇವತ್ತೊಂದು ಲಾಯ್ಸ್ ಟ್ಯಾಲೆಂಟ್ ಹಾ, ಓಕೆ, ಪ್ರಾಮಿಸ್ ಮಾಡು, ಪ್ರಾಮಿಸ್. ಆಯ್ತಾ, ಮಾಡ್ತೇನೆ. ಅಟ್ ಲೀಸ್ಟ್ ಒಂದು ರೀಲ್ಸ್ ಆದ್ರೆ ಮಾಡ್ತೇನೆ. ಹಾ, ಓಕೆ, ಡನ್. ವಾರಕ್ಕೊಂದು ರೀಲ್ಸ್ ಮಾಡ್ಬೇಕು. ಮಾಡ್ತೇನೆ, ಕಡ್ಡಾಯ. ಬಿತ್ತಲ್ಲಿ ಬಿದ್ದಿಲ್ಲ. ಬೆಳಗ್ಗೆ ಯಾವ ತರ ಮಾತಾಡ್ತಾರೆ ಆರ್ಜೆ, ಸ್ವಲ್ಪ ಎಂಥೂಸಿಯಾಸ್ಟಿಕ್ ವಾಯ್ಸ್ ಅಲ್ಲಿ ಇರ್ತಾರೆ. ಓಕೆ, ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಲಕ್. ನೀವು ಕೇಳ್ತಾ ಇದ್ರ ರೇಡಿಯೋ ಮಿರ್ಚಿ 98.3 FM. ಇವಾಗ ಸೂಪರ್ ಮಾರ್ನಿಂಗ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಹ್ಯಾಟ್ರಿಕ್ ಸಾಂಗ್ ಬರ್ತಾ ಇದೆ. ಕೇಳಿಸಿ ಲೈಫ್ ನಿಮ್ಮದಾಗಿಸಿ. ನಾನು ಹೇಳ್ಬೇಕು, ಯಾರೆಲ್ಲ ಕಲರ್ಸ್ ಕನ್ನಡವನ್ನ ಫಾಲೋ ಮಾಡ್ತಾ ಇದ್ದೀರಲ್ವಾ, ಅವರು 100% VVN ವೇಗಸ್ ಅಂತ ಒಂದು ಕಮೆಂಟ್ ನೋಡಿರ್ತೀರಾ. ಇವ್ರೆ ಆಯ್ತಾ. ಸೊ ಪ್ರತಿ ಒಂದು ಪೇಜ್ ಅಲ್ಲೂ ನೀವು ಬೇಕಾದ್ರೆ ಚೆಕ್ ಮಾಡಿ. ನಾನು ಅವಾಗ್ಲೇ ಹೇಳಿದಾಗೆ ಡಾಗ್ ಸತೀಶ್ ಅವರ ಅಪ್ಪಟ ಅಭಿಮಾನಿ. ಯಾರಿಗಾದ್ರೂ ಡಾಗ್ ಸತೀಶ್ಗೆ ಬೈಲಿಕ್ಕಿದ್ರೆ ಮೆಸೇಜ್ ಮಾಡಿ. ಡಾಗ್ ಸತೀಶ್ ಅವರ ಅಪ್ಪಟ ಅಭಿಮಾನಿಗಳು ಇವ್ರ ಹಾಗೆ ಯಾರಾದ್ರೂ ಇದ್ರೆ ಮೆಸೇಜ್ ಮಾಡಿ. ಇವನ್ ಇನ್ಸ್ಟಾ ಏನಾದ್ರು ಓಪನ್ ಮಾಡಿದ್ರೆ ಇಲ್ವಾ? ಟಾಪ್ ಟು ಬಾಟಮ್ ಡಾಗ್ ಸತೀಶ್ ರೀಲ್ಸ್ ಓಪನ್ ಮಾಡಿದ್ರು, ಡಾಗ್ ಸತೀಶ್ ಪೋಸ್ಟ್ ಓಪನ್ ಮಾಡಿದ್ರು. ಅಲ್ಲ ನೀವು ನಿಮ್ಗೆ ಒಂದು ವಿಷಯ ಅಲ್ಲ, ನಿಮ್ಗೆ ನೀನ್ ಯಾಕೆ ಅವರ ಫ್ಯಾನ್ ಅಂತ? ಯಾಕೆ ಅಲ್ಲ, ನೀವು ಡಾಗ್ ಸತೀಶ್ ಅನ್ನು ಯಾಕೆ ಟ್ರೋಲ್ ಮಾಡುದು? ಕರ್ನಾಟಕವನ್ನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ ನಾಯಿಯನ್ನ ರೆಪ್ರೆಸೆಂಟ್ ಮಾಡಿದ ಅಥವಾ ಡಾಗ್ ಅನ್ನ? ಗೊತ್ತುಂಟು. ಈಗ ಬಿಗ್ ಬಾಸ್ ಗೆ ಬಂದಾಗ ನಿಂಗೆ ಅದಕ್ಕಿಂತ ಮುಂಚೆ ಯಾರಿಗೆ ಗೊತ್ತಿತ್ತು? ಈಗ ನೀನ್ 9 years ಬ್ಯಾಕ್ ಇದ್ದು ವಿಡಿಯೋ ನಿಂದೆ ಹುಡುಕಿದ್ದಲ್ಲ, ಅದಕ್ಕಿಂತ ಮುಂಚೆ ನಿಂಗೆ ಗೊತ್ತುಂಟಾ? ವಿಷಯ ಏನಂದ್ರೆ ಬಂದಿದೆ ಸರಿ, ಅಷ್ಟು ವ್ಯೂಸ್ ಬಂದಿದೆ ಸರಿ. ಅದಕ್ಕಿಂತ ಮುಂಚೆ ವ್ಯೂಸ್ ಇರ್ಲಿಲ್ಲ. ಇವಾಗ ಡಾಗ್ ಸತೀಶ್ ಫೇಮಸ್ ಆದ್ಮೇಲೆ ನಿಮ್ಮಂತವರೆಲ್ಲ ಅದನ್ನೆಲ್ಲ ಟ್ರೋಲ್ ಮಾಡಿ ಅದನ್ನೆಲ್ಲ ಫೇಮಸ್ ಮಾಡ್ತಾ ಇದ್ದಾರೆ. ಅಲ್ಲ, ಡಾಗ್ ಸತೀಶ್ ಅವರನ್ನು ಟ್ರೋಲ್ ಮಾಡುವಾಗ ಅಗತ್ಯ ಇರ್ಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅವರು ನ್ಯಾಯಯುತವಾಗಿ ಆಡಿದ್ದಾರೆ. ಡಾಗ್ ಸತೀಶ್ ಧಿಕ್ಕಾರ, ಡಾಗ್ ಸತೀಶ್ ಧಿಕ್ಕಾರ. ನೀವು ರಿಯಾಲಿಟಿ ಹೇಳಿ. ಏನ್ ರಿಯಾಲಿಟಿ? ಆ ಡಾಗ್ ಸತೀಶ್ ಅನ್ನೋ ಹೆಸರಲ್ಲೇ ರಿಯಾಲಿಟಿ ಇಲ್ಲ. ಇನ್ನು ರಿಯಾಲಿಟಿ ಇಟ್ಕೊಂಡು ನಾವೇನ್ ಮಾಡೋದು? ಅಲ್ಲಲ್ಲ, ನೀವು ಸತ್ಯ ಹೇಳೋಕೆ ಯಾಕೆ ಇದು ಮಾಡೋದು? ಹೌದು, ಸತ್ಯ ಎಂತ ಸತ್ಯ? ನಾನು ಒಂದ್ ಹೇಳ್ತೇನೆ, ಅವರು ನ್ಯಾಯಯುತವಾಗಿ ಆಡಿದ್ದಾರೆ. ಎಲ್ಲೂ ಕೂಡ ಇದು ಮಾಡ್ಲಿಲ್ಲ. ಎಂತ ಸತೀಶ್ ಅವರು ಮನೆ ಹೊರಗಡೆ ಬಂದ ನಂತರ ಹೆಂಗ್ ಫೇಮಸ್ ಆದ್ರು, ಅದೇ ಮನೆ ಒಳಗಡೆಯಿಂದ ಆಟ ಆಡಿದ್ರೆ ಅವರು ಎಲ್ಲೋ ಇರ್ತಿದ್ರು. ಸೊ ನಾನು ಆ ಒಂದು ಪಾಯಿಂಟ್ಗೆ ನನ್ಗೆ ಆನ್ಸರ್ ಬೇಕು. ಇನ್ನೊಂದು, ಡಾಗ್ ಸತೀಶ್ ಅಂದ್ರೆ
ರೈಲ್ ಮಾಸ್ಟರ್ ಅಂತಾನೆ ಹೆಸರುವಾಸಿ. ಯಾವ ವಿಷಯದಲ್ಲಿ ಅವರು ಸತ್ಯ ಹೇಳ್ತಾರೆ ಅಂತ ಹೇಳ್ಬೇಕು. ಫಸ್ಟ್ ನಿಮ್ಮ ಪ್ರಶ್ನೆಗೆ ನಾನು ಆನ್ಸರ್ ಹಾ, ಕೊಡ್ತೇನೆ. ಡಾಗ್ ಸತೀಶ್ ಅವರು ಒಳಗೆ ಆಡಿದ ರೀತಿ ಹೊರಗೆ ಆಡ್ಲಿಲ್ಲ. ಯಾಕೆ ಅಲ್ಲಲ್ಲ, ಹೊರಗೆ ಆಟ ಆಡಿದ ರೀತಿ ಒಳಗೆ ಆಡಿದ್ದಾರೆ. ಒಳಗೆ ಯಾಕೆ ಯಾಕೆ? ಅವರು ಅವರ ಟ್ಯಾಲೆಂಟ್ ಅನ್ನು ತೋರಿಸ್ಲಿಕ್ಕೆ ಅಲ್ಲಿ ಟೈಮ್ ಕೊಡ್ಲಿಲ್ಲ. ನಿಮ್ಮ ಕಲರ್ಸ್ ಕನ್ನಡದವರು ಅಲ್ಲಿ ಚಾನ್ಸ್ ಕೊಡ್ಲಿಲ್ಲ ಡಾಗ್ ಸತೀಶ್ ಅವರಿಗೆ. ಹಾ. ಅವರು ಫಸ್ಟ್ ಒಂದು ಬಂದಿದ್ರು. ಕಲರ್ಸ್ ಕನ್ನಡದವರಲ್ಲ, ನಿಮ್ಮಂತವರು ಖಾಲಿ ಮಾತಾಡಿದ್ ಮಾತ್ರ ಓಟ್ ಹಾಕ್ಲಿಲ್ಲ. ನಿಮಗೆ ಇಲ್ಲಿಯವರಿದ್ದಾರಲ್ಲ, ಹಾ. ಎಷ್ಟು ಅವರನ್ನು ತುಳಿಲಿಕ್ಕೆ ಪ್ರಯತ್ನ ಯಾರನ್ನ? ಆ ವ್ಯಕ್ತಿ ಅದು ಊಟವನ್ನು ವೇಸ್ಟ್ ಮಾಡದೆ ಅವ್ರು ತಿಂದಿದ್ದಾರೆ. ಹೊರಗೆ ಬಂದು ಕೊಟ್ಟ ಹೌದು, ಟಾಯ್ಲೆಟ್ ಅನ್ನ ಕೈಯಲ್ಲಿ ತೊಳೆದಿದ್ದಾರೆ, ಅದೆಲ್ಲ ಹೇಳಿ. ಅಲ್ಲ, ಅದು ನೋಡಿ ಎಲ್ಲ ಪುಣ್ಯಾತ್ಮ. ಎಲ್ಲ ಯಾವ ಮನುಷ್ಯರು ಈ ಊಟ ಮಾಡೋ ಕೈಯಲ್ಲಿ ಟಾಯ್ಲೆಟ್ ಅನ್ನ ಕೈಯಲ್ಲಿ ಇರ್ತಾರೆ? ಮತ್ತೆ ಅವ್ರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅವ್ರು ಬಂದು ಎಲ್ಲ ಯಾರು ಬೇಕಾದ್ರೂ ಹೇಳಿ, ನಾನು ಮನೆಗೆ ಬಂದು ಕೈಯಲ್ಲಿ ತೊಳಿತೇನೆ ಅಂತ. ರಜತ್ ಅವರ ವಿಡಿಯೋದಲ್ಲಿ ಹೇಳಿದ್ದಾರೆ, ನನ್ಗೇನು ತಲೆ ಹುಚ್ಚ, ನಾನು ಎಲ್ಲರ ಮನೆ ಹೋಗಿ ಕೈಯಲ್ಲಿ ತೊಳಿಲಿಕ್ಕೆ. ಎಲ್ಲ ವ್ಯಕ್ತಿಗಳು ನೋಡಿ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಅಷ್ಟು ಮರ್ಯಾದೆ ಕೊಟ್ಟು ಅವ್ರು ಬಂದಿದ್ದಾರೆ. ಅವತ್ತು ಫೈನಲ್ ಅವ್ರಿಗೆ ಗೊತ್ತು, ಅವರಿಗೆ ಸುದೀಪ್ ಅವರು ಎಲ್ಲರೂ ಸರಿ ಆದ್ರೂ ಸಹ ಬಂದಿದ್ದಾರೆ. ಅದೇ ನಿಮ್ಮ ಅದು ಕನ್ನಡಪ್ರಭ, ಅದಂತ ಚಂದ್ರಪ್ರಭ, ಕನ್ನಡಪ್ರಭ ಮತ್ತೆ ಜಾನ್ವಿ ಯಾಕೆ ಬರ್ಲಿಲ್ಲ ಬಿಗ್ ಬಾಸ್? ಅದು ಅವರನ್ನ ಕೇಳ್ಬೇಕು, ಅದು ಅವರನ್ನ ಕೇಳ್ಬೇಕು, ಯಾಕೆ ಬರ್ಲಿಲ್ಲ? ಅದು ಅವರನ್ನ ಕೇಳ್ಬೇಕು, ನಮ್ಮ ಹತ್ರ ಕೇಳ್ಬಾರ್ದು ನೀವು. ಅವನು ಕನ್ನಡಪ್ರಭ ಮೊನ್ನೆ ಇನ್ಸಲ್ಟ್ ಆಯ್ತು ಅಂತ ಓಡಿ ಹೋಗಿದ. ಇದು ರಕ್ಷಿತಾ ಕರಿಬೇ ಸೊಪ್ಪು ಅಂತ ಹೇಳಿದಾಗೆ ಚಂದ್ರಪ್ರಭನ ಕನ್ನಡಪ್ರಭ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ಟ್ರೋಲ್ ಮಾಡಿ ಆಯ್ತಾ? ನೋಡಿ ಅಷ್ಟು ಇನ್ಸಲ್ಟ್ ಆದಕ್ಕೆ ಓಡಿ ಇವಾಗ ಹೋಗಿದ್ದಾನೆ ಅಲ್ಲಿ. ಇವಾಗ ಇದನ್ನೇ ಸ್ಟಾಪ್ ಮಾಡ್ತೇವೆ. ಗೊತ್ತಾಯ್ತಲ್ಲ ನಿಮ್ಗೆ ಹೆಂಗೆ ಡಾಗ್ ಸತೀಶ್ ಅವರ ಅಭಿಮಾನಿ ಅಂತ. ಏನ್ರಿ ಮನೆಯಲ್ಲಿ ಎಲ್ಲ ಇದೆ ಡಾಗ್ ಸತೀಶ್. ನಾವು ಏನ್ ಅನ್ಕೊಂಡಿದ್ವಿ? ಸತ್ಯ ನೋಡಿ ನಾನ್ ಸತ್ಯ ಹೇಳ್ತೇನೆ. ಡಾಗ್ ಸತೀಶ್ ಇಷ್ಟು ಇಂಟರ್ನ್ಯಾಷನಲ್ ಫೇಮ್ ಇದ್ರ ಓಕೆ. ಕಾವ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ ಬಿಗ್ ಬಾಸ್ ಅಲ್ಲಿ. ಗಿಲ್ಲಿಯನ್ನ ಹೆಸರು ಹೇಳಿಕೊಂಡೆ ಅವಳು ಇಷ್ಟು ಬಂದಿದ್ದು ಟಾಪ್ 4 ಗೆ ಬಂದಿದ್ದಾಳಲ್ಲ. ಅವಳು ಎಂಟು ಟ್ಯಾಲೆಂಟ್ ಇತ್ತು. ಒಂದು ಗೇಮ್ ಅಲ್ಲಿ ಇಲ್ಲ, ಒಂದು ಅಡಿಗೆ ಮಾಡುದಿಲ್ಲ, ಎಂತ ಸಹ ಇಲ್ಲ. 4 ಯಾವ ಲೆಕ್ಕದಲ್ಲಿ ಬಂದಿದ್ದು? ಮತ್ತೆ ಸ್ಪಂದನ ಯಾವ ಲೆಕ್ಕದಲ್ಲಿ ಬಂದಿದ್ದು? ಅವರಿಗೆ ಕಂಪೇರ್ ಮಾಡಿದ್ರೆ ಡಾಗ್ ಸತೀಶ್ ಮತ್ತೆ ಕರಿಬಸವಯ್ಯ ಅದೆಲ್ಲ ಒಳ್ಳೆ ಆಡಿದೆ. ಇಬ್ಬರು ಜನ. ಒಂದ್ ನಿಮಿಷ ಮತ್ತೆ ಆರ್ಜೆ ಯಾರು ಬಂದಿದ್ದ ಅಮಿತ್, ಅವನು ಮಾತಾಡುವಂತ ಟ್ಯಾಲೆಂಟ್ ಇದು ಎಂತ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ದೊಡ್ಡ ದೊಡ್ಡ ವಿಡಿಯೋ ಮಾಡ್ತಾನೆ. ಅಲ್ಲಿಗೆ ಬಂದ ಒಂದು ಮಾತು ಸಾಡ್ಲಿಲ್ಲ. ಅವನಿಂದಾಗಿ ಕರಿಬಸವಯ್ಯ ಔಟ್ ಆಗಿದ್ದು ಗೊತ್ತುಂಟಾ? ಕರಿಬಸವ ಒಬ್ಬ ಇಂಡಿವಿಜುವಲ್ ಆಗಿ ಆಡ್ತಿದ್ದ ಕರಿಬಸವಯ್ಯ ಗೊತ್ತುಂಟಾ? ದೊಡ್ಡದಾಗಿ ಬರುವಾಗ ಕರಿಬಸವಯ್ಯ ಬರುವಾಗ ಅಪರೂಪಕ್ಕೆ ನನ್ನ ಹೆಂಡತಿ ಒಂದು ಭಾರಿ ಡೈಲಾಗ್ ಒಳ್ಳೇದು ಹೇಳಿದ್ದು. ಇವಾಗ ನೋಡಿ, ಮೋರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ, ಎಲ್ಲ ಇವ್ ನಾವು ಕೇಳ್ಬಿಟ್ಟು ಮೋರಲ್ ಆಫ್ ದ ಸ್ಟೋರಿ ಇದರಲ್ಲಿ ಏನಿಲ್ಲ ಆಯ್ತಾ. ಇದೆ ಡಾಗ್ ಸತೀಶ್ ಅವರ ಅಭಿಮಾನಿ ಅಷ್ಟೇ. ಅಲ್ಲ, ನೀವು ಎಷ್ಟು ರೋಸ್ಟ್ ಮಾಡಿ ಎಷ್ಟು ಏನ್ ಬೇಕಾದ್ರೂ ಮಾಡಿ ನಿಮ್ಗೆ ಆಗುದಿಲ್ಲಲ್ಲ, ಪರವಾಗಿಲ್ಲ. ನೀವು ನೋಡಿ ಡಾಗ್ ಸತೀಶ್ ಅವರ ಟ್ಯಾಲೆಂಟ್ ನಿಮ್ಗೆ ಇವತ್ತು ಗೊತ್ತಾಗ್ತದೆ, ಒಂದಿನ ಒಂದು ಗೊತ್ತೇ ಅಲ್ಲ. ನಮ್ಗೆ ಗೊತ್ತಾಗಿದೆ. ನಮ್ಗೆ ಅವ್ರು ಯಾವಾಗ ಇಲ್ಲಿಂದ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ನನ್ನ ಡ್ರೆಸ್ ಅನ್ನ ಸ್ಪಂದನ ಹಾಳು ಮಾಡಿದ್ಲು, ನನ್ನ ಡ್ರೆಸ್ ನನ್ನ ಜಾಕೆಟ್ ಅನ್ನ ಸುದೀಪ್ ಅವರು ಭಿಕ್ಷೆ ಬೇಡದಂಗೆ ಬೇಡಿದ್ರು ಅಂತ ಹೇಳಿದಾಗ ಗೊತ್ತಾಯ್ತು. ಹೌದು ಹೌದು. ಏನ್ 5 lakh? ಇದಕ್ಕೆ 10 lakh ಕೊಟ್ಟಿದ್ದೇವಲ್ವಾ? 10,19,900. ಹೌದು. ಅಲ್ಲ, ಒಬ್ಬ ವ್ಯಕ್ತಿ ನಿಜ ಹೇಳಿದ್ರೆ ನೀವು ಅದನ್ನ ಟ್ರೋಲ್ ರೀತಿ ಮಾಡ್ತಿರಲ್ವಾ? ಅಲ್ಲ, ಅದನ್ನ ಅವರು ಸ್ವೀಕರಿಸ್ತಾರ, ಅದು ಅವ್ರ ದೊಡ್ಡ ಗುಣ. ಅವತ್ತು ಬಿಗ್ ಬಾಸ್ ನೀವು ಸ್ವೀಕರಿಸದೆ ಬೇರೆ ದಾರಿ ಇಲ್ಲ ಬ್ರೋ. ಅಷ್ಟು ಬಿಗ್ ಬಾಸ್ ಅಲ್ಲಿ ಇನ್ಸಲ್ಟ್ ಮಾಡುವ ಕೂಡ ಯಾವುದೇ ವ್ಯಕ್ತಿ ನೆಕ್ಸ್ಟ್ ಡೇ ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದ. ಆತನಿಗೆ ಮಾನ ಮರ್ಯಾದೆ ಇದ್ದ ವ್ಯಕ್ತಿ ಮಾತ್ರ. ಆ ಮಾನ ಮರ್ಯಾದೆ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ಇಲ್ಲದವ ಮಾತ್ರ ನಿಮ್ಮ ಯಾರು ಅವನು ಡಾಗ್ ಸತೀಶ್. ಆತ ಹೇಳಿದ್ದಾನೆ, ಓಪನ್ ಆಗಿ ಹೇಳಿದ್ದಾನೆ, ಬ್ರೋ ನೀವು ಅದನ್ನ ಅವನಿಗೆ ಸಪೋರ್ಟ್ ಮಾಡಿ, ನಿಮ್ಗೂ ನಾವು ತುಂಬಾ ಫೇಮ್ ಕೊಟ್ಟಿದ್ದೇವೆ, ಅದನ್ನ ಕಳ್ಕೊಳ್ಬೇಡಿ. ಆ ಡಾಗ್ ಸತೀಶ್ ಹೌದು, ಡಾಗ್ ಸತೀಶ್ ಅಭಿಮಾನಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ನೋಡಿ, ಎಲ್ಲಿ ನೋಡಿದ್ರು ಗಿಲ್ಲಿ ನೋಡಿ, ಗೊತ್ತಾಯ್ತಲ್ಲ. ಸತೀಶ್ ಯಾಕೆ ಅಷ್ಟಿಲ್ಲ ಅವರಿಗೆ ಫೇಮಲ್ ತೋರಿಸ್ತಿಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ. ಪುಣ್ಯಾತ್ಮ, ಅವರನ್ನ ಫ್ರೇಮ್ ಅಲ್ಲಿ ನಿಮ್ಮ ಕಲರ್ಸ್ ಕನ್ನಡ ತೋರಿಸ್ತಿಲ್ಲ, ಓಕೆ ಒಪ್ಕೊಳ್ಳೋಣ. ಇಡೀ ಮೀಡಿಯಾದವ್ರು ತೋರಿಸಿದ್ರು ತಾನೆ, ಏನಾಯ್ತು? ಎಲ್ಲೋದ್ರು ನಿಮ್ಮ ಡಾಗ್ ಸತೀಶ್? ಓಕೆ, ನಾಡಿದ್ದು ಮದುವೆಗೆ ಡಾಗ್ ಸತೀಶ್ ಅನ್ನ ಕರೆಯೋಣವಾ? ಅಲ್ಲಲ್ಲ, ಡಾಗ್ ಸತೀಶ್ ಅನ್ನ ಕರೆಯೋಣವಾ? ಅಲ್ಲ, ಅವರ ಹೆಸರು ಹೇಳಿಕೊಂಡು ಅವರ ಇಂಟರ್ವ್ಯೂ ಮಾಡಿ ಅಷ್ಟು ವ್ಯೂಸ್ ಬಂದಿದೆ, ಚಾನೆಲ್ ಗ್ರೋತ್ ಆಯ್ತು. ಯಾರ್ದು ಬೇರೆ ಬೇರೆ ಒಂದು ಕನ್ನಡ ಯಾವ್ದು ನಾನು ಹೆಸರು ಹೇಳಿಕ್ಕೆ ತುಂಬಾ ಚಾನಲ್ಸ್ ಗ್ರೋತ್ ಆಯ್ತು. ಅವರು ಸತೀಶ್ ಅನ್ನ ಇಟ್ಕೊಂಡು ಇದು ಇದಾಗಿದ್ದಲ್ಲ, ಗ್ರೋತ್ ಆಗಿತ್ತು. ಅದು ಏನ್ ಗೊತ್ತಾ, ಒಂದ್ ಮಾತಿದೆ, ಎಲ್ರು ಹೇಳ್ತಾರಲ್ವಾ,
ಮಾವಿನ ಹಣ್ಣು ಇರೋ ಮರಕ್ಕೆ ಕಲ್ಲು ಹೊಡಿತಾರೆ ಅಂತ. ಹಾಗಲ್ಲ, ಕೆಲವು ಸಾರಿ ಮಂಗಗಳಿದ್ರು ಮರಕ್ಕೆ ಕಲ್ಲು ಹೊಡಿತಾರೆ, ಗೊತ್ತಿದೆ ನಿಮ್ಗೆ? ನೋಡಿ, ನಾನೊಂದು ವಿಷಯ ಹೇಳ್ತೇನೆ. ಸತೀಶ್ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು 3 ವಾರ, ಓಕೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಅವರು ಅಭಿಷೇಕ್ ಆಗಿರ್ಬೋದು, ಮತ್ತೆ ಧನುಷ್, ಇನ್ಯಾರು, ಸ್ಪಂದನ, ಕಾವ್ಯ ಟಾಪ್ 5 ಟಾಪ್ 6 ಅಲ್ಲಿ ಬಂದಿದ್ರು. ಹೌದು. ಅವರ ಇಂಟರ್ವ್ಯೂಗೆ ಎಷ್ಟು ವ್ಯೂಸ್ ಬಂದಿದೆ, ಡಾಗ್ ಸತೀಶ್ ಅವರ ಇಂಟರ್ವ್ಯೂಗೆ ಎಷ್ಟು ವ್ಯೂಸ್ ಬಂದಿದೆ, ನೀವು ಕಂಪೇರ್ ಮಾಡಿ. ಪುಣ್ಯಾತ್ಮ, ನಾನು ಹೇಳ್ಬೇಕು, ಇವಾಗ ಹೆಂಗಿದೆ ಟ್ರೆಂಡ್ ಅಂದ್ರೆ, ನಮ್ಗೆ ನಿಜ ಹೇಳೋರು ಬೇಡ, ಸುಳ್ಳು ಹೇಳೋರು ಬೇಕು. ಇವಾಗ ನಾನು ಇಷ್ಟು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಲ್ಲ ಭಾವನವ್ರೆ, ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೇನೆ, ಯಾತಕ್ಕಾಗಿ ಈ ಹೋರಾಟ ನಿಮ್ದು? ಅಲ್ಲ, ಆ ವ್ಯಕ್ತಿ ಏನೇ ಇರ್ಬೋದು, ಆದ್ರೆ ನಮ್ಮ ಕರ್ನಾಟಕವನ್ನು ಡಾಗ್ ಇದು ಮಾಡಿ ಏನು ಡಾಗ್ ಬ್ರೀಡ್ ನಂಬರ್ 1 ಅವರು ಬ್ರೀಡ್ ಮಾಡಲ್ಲ ಗುರು, ವರ್ಲ್ಡ್ ಅವರು ಬ್ರೀಡ್ ಮಾಡಲ್ಲ. ಗೂಗಲ್ ಸರ್ಚ್ ಮಾಡಿ ಡಾಗ್ ಸತೀಶ್, ಅವರು ಬ್ರೀಡ್ ಮಾಡಲ್ಲ. ನಮ್ಮ ಕರ್ನಾಟಕ ಹೆಮ್ಮೆಯಿಂದ ರೆಪ್ರೆಸೆಂಟ್ ಮಾಡಿದ ವ್ಯಕ್ತಿಯನ್ನು ಎಲ್ಲಿ ಅಲ್ಲ ಗುರು, ನೀವು ನಾಯಿಗೆ ಹೊಡಿತಿದ್ದೀರಾ, ಅದು ಸರಿಯಲ್ಲ ಅಷ್ಟೇ ನಾನು ಹೇಳಿದೆ. ಅದು ಬಿಟ್ಟು ನಿಮ್ಮ ಆಕ್ಟರ್ ಅವರು ಡಾಗ್ ಸತೀಶ್ ಅಭಿಮಾನಿಯಾಗಿ ನಮ್ಮ ಭಾವನವ್ರು ಕೇಳ್ಕೊಳ್ಳೋದು ಏನು ಅಂದ್ರೆ, ಅಭಿಮಾನಿ ಅಂತ ಅಲ್ಲ, ನಾನೊಂದು ವ್ಯಕ್ತಿ ಸಾಕು, ನಾವೀಗ ವಿಡಿಯೋ ಎಡ್ ಮಾಡುವ, ವಿಡಿಯೋ ಎಡ್ ಮಾಡುವ. ಅಭಿಮಾನಿ ಅಂತ ಅಲ್ಲ, ನಾನು ವ್ಯಕ್ತಿಗೆ ಗೊತ್ತಾಯ್ತಲ್ಲ ನಿಮ್ಗೆ. ಸೊ ಮೋರಲ್ ಆಫ್ ದ ಸ್ಟೋರಿ ಇನ್ನೊಂದು ಏನು ಅಂದ್ರೆ, ನಾವು ಯಾವುದೇ ಒಂದು ವಿಡಿಯೋ ಮಾಡೋದಕ್ಕಿಂತ ಹಿಂದೆ ಇದೆಯಲ್ಲ, ಇವರ ಕೈವಾಡ ಹೀಗೇನೆ ಇರುತ್ತೆ. ನಮ್ಗೆ ಏನಿದ್ರು ಕೂಡ ನಮ್ಗೆ ಮಾತಾಡ್ಲಿಕ್ಕೆ ಬಿಡಲ್ಲ, ಕಾಲಲ್ಲಿ ಮಾತಾಡ್ಲಿಕ್ಕೆ ಬಿಡಲ್ಲ, ಅವನೇ ಚೊರೆ ಮಾಡಿ ಚೊರೆ. ಇದಕ್ಕೆ ಎಷ್ಟು ಹೇಳುದಂತ ಇಲ್ಲ, ಇದಕ್ಕೆ ಎಷ್ಟು ಹೇಳ್ತೆ, ನಾಳೆ ಮಾಡುವ. ಇವಾಗ ಗೊತ್ತಾ ನಿಮ್ಗೆ ವಿಷಯ ಗೊತ್ತಾ, ನಾವು ಕಾರ್ಕಳ ತನಕ ಬಂದಾಗ ನಮ್ಗೆ ತುಂಬಾ ದೂರ ಅಂತ ಅನಿಸ್ತಾ ಇದ್ದ. ನಾವು ಆಲ್ಮೋಸ್ಟ್ ಉಡುಪಿ ರೀಚ್ ಆದ್ವಿ, ಗೊತ್ತೇ ಆಗ್ಲಿಲ್ಲ ಈ ಡಾಗ್ ಸತೀಶ್ ವಿಷಯ ಮಾತಾಡ್ಕೊಂಡು. ಸೊ ಇದಕ್ಕಾಗಿ ನಾವು ಭಾವನವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಗೆ ಉಡುಪಿ ರೀಚ್ ಆಗ್ಲಿಕ್ಕೆ ಕೂಡ ಡಾಗ್ ಸತೀಶ್ ಅವ್ರ ಹೆಸರು ಬೇಕು, ಟಾಪಿಕ್ ಬೇಕು. ಡಾಗ್ ಸತೀಶ್ ಜೈ ಡಾಗ್ ಸತೀಶ್ಗೆ ಜೈ. ಓಕೆ, ನಾವು ಇವಾಗ ಉಡುಪಿಗೆ ರೀಚ್ ಆದ್ವಿ. ನಮ್ಮ ಭಾವನವರ ಮಿಸಸ್ ಮನೆಗೆ, ಅಂದ್ರೆ ಮಿಸಸ್ ನಾಳ್ದಾಗದು, ಬಟ್ ಓಕೆ ಅಫಿಷಿಯಲಿ ಎಂಗೇಜ್ಮೆಂಟ್ ಆಯ್ತು ಎಲ್ಲ. ಈ ಮಿಸಸ್ ಭಾವನವರು ಮುದ್ದಾಗಿ ಕರೆಯು ಬೇಬಿ ಅವರ ಮನೆಗೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅಫಿಷಿಯಲ್ ಆದ್ರೆ, ಒಂದು ವೇಳೆ ಇನ್ ಕೇಸ್ ಒಂದು ವೇಳೆ ಆದ್ರೆ ಕಾಪಿ ರೈಟ್ ಏನಾದ್ರು ಬರದಿದ್ರೆ, ಈ ವಿಡಿಯೋದಲ್ಲಿ ನಿನ್ನೆ ಅವರೊಂದು ಸಿಂಗ್ ಮಾಡಿದ ಸಾಂಗ್ ಅನ್ನ ಹಾಕ್ತೇನೆ, ನೋಡಿ ಹೆಂಗ್ ಸಿಂಗ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಆಲ್ಮೋಸ್ಟ್ ಇವಾಗ ನಾವು ಅತ್ತಿಗೆ ಅಲ್ಲ, ನನ್ಗೆ ಅತ್ತಿಗೆ ಅಲ್ಲ, ಇವರು ಅದೇ ಭಾವನವರ ಹೆಂಡತಿಯ ಮನೆಗೆ ನಾವು ರೀಚ್ ಆದ್ವಿ. ಸೊ ನಾವು ಇವಾಗ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಅವಾಗ್ಲೇ ಹೇಳಿದ ಹಾಗೆ ನಮ್ಮ ಅತ್ತೆ ಇರ್ಲಿಲ್ಲ, ಅದೊಂದು ಮಿಸ್ ಇತ್ತು ಅಂತ ಹೇಳಿದ್ವಲ್ಲ. ಸೊ ನೋಡಿ ಇವಾಗ ಅತ್ತೆ ಬಂದ್ರು, ಅತ್ತೆಗೆ ಹುಷಾರಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಫುಲ್ಲು ಚಪ್ಪೆ. ನೋಡಿ ಅತ್ತೆ ನಮಸ್ತೆ ಹೇಳಿ. ನೋಡಿ ಅವ್ರದ್ದು ವಾಯ್ಸೇ ಇಲ್ಲ ನೋಡಿ. ಸೊ ಹೀಗೆ ನಮ್ಮ ವಿಡಿಯೋಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ. ಸೊ ಅತ್ತೆ ಸಹ ಬಂದ್ರು ನೋಡಿ, ಅತ್ತೆ ಬಂದ ಕೂಡ್ಲೆ ನೋಡಿ ಮುದ್ದಿನ ಮಗ ಮಲ್ಕೊಂಡ. ಮುದ್ದಿನ ಮಲ್ಕೊಂಡದಲ್ಲ, ಅದು ನಿಂದು ಇದು ಇಲ್ಲಿ ಟರ್ನ್ ಅಷ್ಟುಂಟು ಹಾಗೆ ಹಾಗೆ ಟರ್ನ್ ಉಂಟು, ಎಂತ ಮಾಡುದು ನೋಡ ಹೇಗೆ ಉಂಟಂತ ನೋಡು. ಸೊ ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಮತ್ತೆ ನೋಡಿ ನಾನು ಅರುಳು ಅದೇ ನಮ್ಮ ಕಾಮಿಡಿ ಜೊತೆ ಎಲ್ಲಿದ್ದೀರ ಜನರೇ? ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಜನರೇ. ನೋಡಿ ಅಲ್ಲಿ ಹಿಂದೆ ನೋಡಿ ಜನರೇ, ಅವನ ಕಾಮಿಡಿಗೋಸ್ಕರ ಆದ್ರೂ ನೀವು ಸಬ್ಸ್ಕ್ರೈಬ್ ಮಾಡಿ ಜನರೇ. ನಮ್ಮ ಭಾವನ ನೋಡಿ ಅತ್ತೆ ಸಹ ಶುರು ಮಾಡಿದ್ರಿ. ಈಗ ಅತ್ತೆ ಸಹ ಒಂದ್ಸರಿ ಇಣಕಿ ಹೋದ್ರು. ಯಾರ್ದು ಗಂಟೆ ಹೊಡೀರಿ ಅಂದೆ, ಗಂಟೆ ಹೊಡಿಬೇಡಿ. ನೋಡಿ ಅಡಿಲ್ಲ, ಕಟ್ ಮಾಡ್ಲಿಕ್ಕಿಲ್ಲ. ಇದೆಲ್ಲ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆಲ್ಲ. ಎಲ್ಲ ಕಾಮಿಡಿ ಜೊತೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇವೆ. ಓಕೆ, ಟೇಕ್ ಕೇರ್, ಬೈ ಬೈ. ಎಲ್ರು ಬೈ ಬೈ ಮಾಡಿ. ಬೈ ಬೈ. ಬೈ 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 ಬೈ. ಎಸ್, ಟೇಕ್ ಕೇರ್.